ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕ ಆರ್ಥಿಕತೆ ಎಂಜಿನ್ ಆಗಿದೆ ಎನ್ನುವುದು ಬೆಂಗಳೂರಿನಲ್ಲಿ 1.5 ಲಕ್ಷ 1,56,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲೇ ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದೇವೆ. ಇದಕ್ಕೆ ಈಗಾಗಲೇ ನನ್ನ ಸಹೋದರ ಕೃಷ್ಣ ಬೈರೇಗೌಡರಿಗೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ಇವತ್ತು ನಾವು ನೀಡಿದ್ದೇವೆ. ಇಡೀ ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ನಾಗರಿಕರಿಗೆ 1.5 ಕೋಟಿ ಜನಸಂಖ್ಯೆ ಇರುವಂಥ ಈ ನಾಗರಿಕೆ ಉತ್ತಮವಾದಂಥ ಸೌಲಭ್ಯವನ್ನು ಕೊಡಬೇಕು ಅಂಥೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. 3ನೇ ಹಂತ ಮೆಟ್ರೋ ಪೂರ್ಣಗೊಂಡಂಥ ಬಳಿಕ ಈ ಮೆಟ್ರೋ ಮಾರ್ಗದಲ್ಲಿ 220 ಕಿಲೋಮೀಟರ್ ವಿಸ್ತರಣೆ ಆಗಲಿದೆ. ನಮ್ಮ ಮೆಟ್ರೋ ಇಡೀ ಭಾರತ ದೇಶದಲ್ಲಿ 2ನೇ ಮೆಟ್ರೋ ಆಗಿರೋದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಹೆಮ್ಮೆ ಆಗಿದೆ. ಇವತ್ತು 55,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಆರಂಭವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, 2 ದಶಕಗಳಿಂದ ನಿಂತಿದ್ದಂಥ ಪೆರಿಫೆರಲ್ ರಸ್ತೆ ಇಂದಿನ ಅನೇಕ ನಾಯಕರುಗಳು ತೀರ್ಮಾನ ಮಾಡಿದ್ರು. ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಎಂಬ ಹೊಸ ಹೆಸರನ್ನು ಕೊಟ್ಟು ಹೊಸ ಸ್ವರೂಪದಲ್ಲಿ 117 ಕಿಲೋಮೀಟರ್ ಬೆಂಗಳೂರಿನ ರಸ್ತೆಗಳಲ್ಲಿ ಇವತ್ತು ನಾವು ಏನು ಟ್ರಾಫಿಕ್ ದಟ್ಟಣೆಯನ್ನು ನಿಲ್ಲಿಸಬೇಕು ಅಂತೇಳಿ 26,000 ಕೋಟಿ ರೂಪಾಯಿಯನ್ನು ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ. ಇದಲ್ಲದೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗಾಗಲೇ ಮೈಸೂರು ರಸ್ತೆ ಮುಖಾಂತರ ತುಮಕೂರು ರಸ್ತೆಗೆ ತಲುಪಲು 68 ಕಿಲೋಮೀಟರನ್ನು 12 ಪಥ ರಿಂಗ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡಲು ಈ ಕಾರ್ಯಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದು ನೆಲಮಂಗಲ ಬಳಿ ಇರುವಂಥ ತುಮಕೂರು ರಸ್ತೆಗೆ ಜೋಡಿಸುವಂಥ ಈ 44 ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆ ಸೇರಲಿದೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಅಧಿಸೂಚನೆ ಕೂಡ ನಾನೀಗಾಗಲೇ ಹೊರಡಿಸಿದ್ದೇನೆ. ಈ ಯೋಜನೆಯಿಂದ ಭೂಮಿಗೆ ಕೊಟ್ಟಂಥ ನನ್ನ ರೈತರಿಗೆ, ಭೂಮಿ ಮಾಲೀಕರಿಗೆ ಇಡೀ ದೇಶದಲ್ಲೇ ನನಗೆ ಬಹಳ ಸಂತೋಷ ಆಗ್ತದೆ. ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಪರಿಹಾರವನ್ನು ಆ ರೈತರಿಗೋಸ್ಕರ ಕೊಟ್ಟಿದ್ದೇವೆ. ಹೊಸ ಪ್ಯಾಕೇಜನ್ನು ನಿರ್ಮಾಣ ಮಾಡಿದ್ದೇವೆ. ನಗರದ ನಗದು ಪರಿಹಾರ ಈಗ ಇವತ್ತಿನ ಬೆಲೆಗೆ ಅನುಗುಣವಾಗಿ ಅವ್ರಿಗೆ ಆ ಬೆಲೆಗಿನ್ನ 2ರಷ್ಟು ಹಣವನ್ನು ಕೊಟ್ಟು ಜೊತೆಗೆ TDR ಅಭಿವೃದ್ಧಿಪಡಿಸಲು ಅವಕಾಶವನ್ನು ಮಾಡಿಕೊಟ್ಟು ನಿವೇಶನ ಪಡೆದಂಥ ನಮ್ಮ ನಿವೇಶನ ಕಳ್ಕೊಂಡ ನಿವೇಶನ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಗೆ ವಾಣಿಜ್ಯ ನಿವೇಶನ ಕೂಡ ಅವರಿಗೆ ಕೊಟ್ಟು ಅದರ ಜೊತೆಯಲ್ಲಿ FIR ಅನ್ನು ಕೂಡ ಸೌಲಭ್ಯವನ್ನು ಭೂ ಮಾಲೀಕರಿಗೆ ಕೊಡಲು ಒಂದು ದೃಢವಾದಂಥ ನಿರ್ಧಾರವನ್ನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾವು ಕೈಗೊಂಡಿದ್ದೇವೆ. ನನಗೆ ಭಾಳ ಹೆಮ್ಮೆ ಆಗ್ತದೆ. ಇನ್ನು ಮುಂದಿನ 2 ವರ್ಷದಲ್ಲಿ ಆ ಯೋಜನೆಗೆ ಒಂದು ಹೊಸ ರೂಪ ಬಂದು ನೀವೆಲ್ಲ ಆ ಯೋಜನೆಯ ರಸ್ತೆಯಲ್ಲಿ ಓಡಾಡಲು ಖಂಡಿತ ಅವಕಾಶ ಸಿಗ್ತದೆ. ಬೆಂಗಳೂರು ಜನರಿಗೆ ಉತ್ತಮವಾದಂಥ ಆಡಳಿತವನ್ನು ಸುರಕ್ಷತೆಯನ್ನು ನೀಡಲು ಐತಿಹಾಸಿಕ ಹೆಜ್ಜೆಯಾಗಿ ಬೆಂಗಳೂರು ಗ್ರೇಟರ್ ಪ್ರಾಧಿಕಾರ ಹಾಗೂ 5 ಮಹಾನಗರ ಪಾಲಿಕೆಯನ್ನು ಈಗಾಗಲೇ ನಾವು ರಚಿಸಿದ್ದೇವೆ. ಆಡಳಿತದಲ್ಲಿ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಈ ಮಹತ್ವವಾದಂಥ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದೇವೆ. ಬೆಂಗಳೂರು ಜನಸಂಖ್ಯೆ ತಮಗೆ ಗೊತ್ತಿದೆ. ಈಗ ಮತ್ತೊಂದು ಮಹತ್ವವಾದಂಥ ಹೆಜ್ಜೆಯನ್ನು ಕೊಂಡಿದ್ದೇವೆ. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಪ್ರಾರಂಭ ಆದಾಗ ಬರೀ ಕೇವಲ 10 ಲಕ್ಷ ಜನಸಂಖ್ಯೆಗೆ ಕಮಿಷನರೇಟ್ ಪ್ರಾರಂಭ ಆಗಿತ್ತು. ಈಗ ಅದನ್ನು ವಿಂಗಡಿಸಿ ಅಗತ್ಯ ಇರುವ ಕಡೆ ಹೊಸ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಿ ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮವಾಗಿ ನೋಡಿಕೊಳ್ಳಲು ಇವತ್ತು ಸಾಧ್ಯವಾಗಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಕ್ರಮ ಕೈಗೊಳ್ಳಲು ಈಗಾಗಲೇ ಬೆಂಗಳೂರು ಗ್ರೇಟರ್
ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಂಚಾರ ಪೊಲೀಸ್ ವ್ಯವಸ್ಥೆಯನ್ನು ನಡೆಸಲು ಉತ್ತಮವಾದಂಥ ಹೊಂದಿಕೆಯಿಂದ ಕೆಲಸ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಈಗಾಗಲೇ ಬೆಂಗಳೂರು ಜನತೆಗೆ ಭಯಮುಕ್ತವಾದಂಥ ವಾತಾವರಣ, ಬೆಂಗಳೂರು ನಾಗರಿಕೆ ಭಯಮುಕ್ತವಾದಂಥ ವಾತಾವರಣ, ಅದಕ್ಕೋಸ್ಕರ ಅದನ್ನು ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಆಂಟಿ ರೌಡಿ ಸ್ಕ್ವಾಡ್ ರಚಿಸಲು ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಡೀ ವಿಶ್ವದ ಜನತೆ, ಹೆಣ್ಣು ಮಕ್ಕಳು ಯಾರೇ ಆಗಲಿ ಮಧ್ಯರಾತ್ರಿವರೆಗೂ ಸುರಕ್ಷಿತವಾಗಿ ಓಡಾಡಲು ಇಂಥ ಒಂದು ಬಲಿಷ್ಠವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ.